ಮೈತ್ರಿ ನಾಯಕರಲ್ಲಿ ಒಗ್ಗಟ್ಟು ಮೂಡ್ತಾ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ತಾ ಇದೆ. ಆದರೆ ಸಾಕಷ್ಟು ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿನೇ ಶತ್ರು ಆಗಿರುವಂಥದ್ದು. ಎಲ್ಲಿ ಅಂದರೆ ಪ್ರಮುಖವಾಗಿ ಕಾಣಿಸ್ತಾ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರಿಗೆ ಫೈರ್ ಬ್ರ್ಯಾಂಡ್ ತಲೆ ಬಿಸಿಯನ್ನ ತಂದಿಟ್ಟಿದ್ದಾರೆ. ಉತ್ತರ ಕನ್ನಡ ಬಿಜೆಪಿ ಮುನಿಸಿಗೆ ಬಿದ್ದಿಲ್ಲ ಇನ್ನೂ ಕೂಡ ತೆರೆ. ಅನಂತಕುಮಾರ್ ಹೆಗಡೆ ಅವರು ನಾಟ್ ರೀಚಬಲ್ ಆಗಿದ್ದಾರೆ. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ, ಈಗ ಕೊಪ್ಪಳ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮತ್ತು ಒಂದ್ ಕಡೆ ಬೆಳಗಾವಿ ಆಗಿರ್ಬೋದು, ಇಲ್ಲಿರುವಂತಹ ಅಸಮಾಧಾನ ಎಲ್ಲವನ್ನೂ ಕೂಡ ರಾಜ್ಯ ನಾಯಕರು ಮತ್ತೊಂದ್ ಕಡೆ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಇವರೆಲ್ಲರೂ ಕೂಡ ಹೋಗಿ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಉತ್ತರ ಕನ್ನಡದಲ್ಲಿ ಅದು ಆಗ್ತಾ ಇಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಅಂಕೋಲಾ ಮತ್ತೆ ಶಿರಸಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅನಂತಕುಮಾರ್ ಹೆಗಡೆ ಅವರು. ವರಿಷ್ಠರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಕಾಗೇರಿ ಅವರಿಗೆ ಫುಲ್ ಟೆನ್ಷನ್ ಅಲ್ಲಿ. ಬಿಕಾಸ್ ಅನಂತಕುಮಾರ್ ಹೆಗಡೆ ಅವರ ಸಪೋರ್ಟ್ ಸಿಗದಲೇ ಇದ್ರೆ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲ್ಲುವಂಥದ್ದು ಕಷ್ಟ ಅನ್ನುವಂಥ ಮಾಹಿತಿ ಇದೆ. ಬಿಕಾಸ್ ಎಲ್ಲ ಸರ್ವೆ ರಿಪೋರ್ಟ್ ಅಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಹೆಸರು ಮಾತ್ರ ಬರ್ತಾ ಇತ್ತು. ಇವ್ರು ನಿಂತ್ರೆ ಮಾತ್ರ ಗೆಲ್ಲೋದು, ಇನ್ಯಾರಿಗೆ ಕೊಟ್ಟರು ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇತ್ತು. ಸೊ ಹೀಗಾಗಿ ಕಾಗೇರಿ ಅವರಿಗೆ ಅನಂತಕುಮಾರ್ ಹೆಗಡೆ ಅವರ ಬೆಂಬಲ ಬೇಕೇ ಬೇಕಾಗಿದೆ. ನೋಟಾ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಬೆಂಬಲಿಗರು ಅಂತ ಹೇಳಲಾಗ್ತಾ ಇರುವಂಥದ್ದು. ಇದು ಕೇಂದ್ರ ಮತ್ತು ರಾಜ್ಯ ನಾಯಕರಿಗೆ ಫುಲ್ ಟೆನ್ಷನ್ ಅನ್ನ ತಂದಿಟ್ಟಿದೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಎಲ್ಲೇ ಪ್ರಯೋಗ ಮಾಡಿದ್ರು ಕೂಡ, ಅದರಲ್ಲೂ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಬಿಜೆಪಿ ಏನೇ ಪ್ರಯೋಗ ಮಾಡಿದ್ರು ಸಕ್ಸಸ್ ಆಗುತ್ತೆ ಅನ್ನುವಂಥ ಮಾತೇ ಇರುವಂಥದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರದಲ್ಲಿ ಮಾತ್ರ ಆ ರೀತಿಯಾಗಿಲ್ಲ. ಅನಂತಕುಮಾರ್ ಹೆಗಡೆ ಅವರ ಪಾತ್ರ ಇಲ್ಲಿ ಬಹುಮುಖ್ಯವಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವರದಿ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಎಲ್ಲಾ ಕಡೆನೂ ಕೂಡ ರಾಜ್ಯ ನಾಯಕರು ಹೋಗ್ತಾರೆ, ಯಡಿಯೂರಪ್ಪನವರು ಹೋಗ್ತಾರೆ, ಅಗರ್ವಾಲ್ ಅವರು ಹೋಗ್ತಾರೆ, ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರೆ. ಬಟ್ ಉತ್ತರ ಕನ್ನಡದಲ್ಲಿ ಮಾತ್ರ ಯಾಕೆ ಅದು ಆಗ್ತಾ ಇಲ್ಲ? ಇನ್ನೂ ಕೂಡ ಅವರು ಮುನಿಸು ಹಾಗೆ ಮುಂದುವರೆದಿದೆಯಲ್ಲ ಅಂತ. ಪೃಥ್ವಿ, ಸೋಲಿಲ್ಲದ ಸರದಾರ ಉತ್ತರ ಕನ್ನಡ ಸಂಸದ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನಿರಾಕರಿಸಿರುವಂತದ್ದು ಮತ್ತು ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಅನಂತಕುಮಾರ್ ಹೆಗಡೆ ಬೆಂಬಲಿಗರು ಮತ್ತು ಆಪರನ್ನ ಕೆರಳಿಸಿರುವಂತದ್ದು. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾರ್ಡ್ಕೋರ್ ಹಿಂದುತ್ವವನ್ನು ನಂಬಿರ್ತಕ್ಕಂಥ ಅನೇಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇರ್ತಕ್ಕಂಥದ್ದು. ಈ ಹಾರ್ಡ್ಕೋರ್ ಹಿಂದುತ್ವವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಬಹುತೇಕ ಅನಂತಕುಮಾರ್ ಹೆಗಡೆ ಅವರ ಬೆಂಬಲಿಗರು ಮತ್ತು ಆಪ್ತರು ಆಗಿರುವಂತದ್ದು. ಆದ್ರೆ ಈ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿರುವಂತದ್ದು, ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಉತ್ತರ ಕನ್ನಡದಲ್ಲಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಕಿಚ್ಚು ಹಬ್ಬಿರುವಂತದ್ದು. ಸ್ವತಃ ಅನಂತಕುಮಾರ್ ಹೆಗಡೆ ಅವರನ್ನು ಹುಡುಕ್ಲಿಕ್ಕೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ. ಕಳೆದ 15 ದಿನಗಳಲ್ಲಿ ಕೂಡ ಅನಂತಕುಮಾರ್ ಹೆಗಡೆ ಅವರು ದೂರವಾಣಿ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮತ್ತು ವೈಯಕ್ತಿಕ ಭೇಟಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಅನಂತ ಕೋಪ ಎಲ್ಲ ಒಂದ್ ಕಡೆ ಅದು ಬಿಜೆಪಿಗೆ ಮುಳುವಾಗುತ್ತೆಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಮತ್ತೊಂದು ಕಡೆ ಹಾರ್ಡ್ ಕೋರ್ ಹಿಂದುತ್ವ ಇರ್ತಕ್ಕಂಥ ಅಲ್ಲಿನ ಅನಂತಕುಮಾರ್ ಬೆಂಬಲಿಗರು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಮತ ಹಾಕ್ತಾರಂತ ಒಂದಷ್ಟು ಜನ ನಂಬಿದ್ರು ಕೂಡ ಎಲ್ಲ ಒಂದ್ ಕಡೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡದೇ ಇರುವ ಸಿಟ್ಟಿಗೆ ನೋಟಾ ಮತಗಳನ್ನ ಹಾಕಿದ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಮತ್ತು ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನ ಬಿಜೆಪಿ ಮತ್ತು ಮೋದಿಗಾಗಿ ದೇಶಕ್ಕಾಗಿ ಮತ ಹಾಕಿ ಅಂತ ಹೇಳಿದ್ರೆ ಅದು ಅಲ್ಲಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಎಲ್ಲ ಬೆಂಬಲಿಗರು ಮತ್ತು ಯಾರೆಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ನಿರಾಕರಿಸಿದ್ರು ವಿರುದ್ಧ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲೊಂದ್ ಕಡೆ ಸಮಾಧಾನ ಆಗ್ತಾರೆ. ಆಗ ಬಿಜೆಪಿಗೆ ಅವು ಮತಗಳಾಗಿ ಪರಿವರ್ತನೆ ಆಗುತ್ತೆ ಎಂಬ ಲೆಕ್ಕಾಚಾರ. ಸ್ವತಃ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಅಲ್ಲಿ ಮತಬೇಟೆಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೇಂದ್ರದ ವರಿಷ್ಠರು ಅಮಿತ್ ಶಾ ಇಂದ ಹಿಡಿದು ರಾಜ್ಯದ ಅನೇಕ ನಾಯಕರುಗಳು ಕೂಡ ಅನಂತಕುಮಾರ್ ಹೆಗಡೆ ಅವರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಅನಂತಕುಮಾರ್ ಹೆಗಡೆ ಅವರು ನಾಟ್ ರೀಚಬಲ್ ಆಗಿರುವಂತದ್ದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಸಾಲದಕ್ಕೆ ಉತ್ತರ ಕನ್ನಡದಲ್ಲಿ ಮೊದಲ ಬಾರಿಗೆ ಜಾತಿ ಅಸ್ಮಿತೆ ಬಂದಿರುವಂತದ್ದು. ಇಲ್ಲಿ ಒಬಿಸಿ ಸಮುದಾಯದವರು ಹೆಚ್ಚು ಜನಸಂಖ್ಯೆಯಲ್ಲಿದ್ರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಮಣೆ ಹಾಕ್ತಾರೆ. ನಿರಂತರವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಇದೀಗ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಉತ್ತರ ಕನ್ನಡದಲ್ಲಿ ಎಲ್ಲೊಂದ್ ಕಡೆ ಸಿರಸಿ ಮತ್ತು ಅಂಕೋಲಾ ಬೇರೆ ಬೇರೆ ಕಡೆ ಕೂಡ ಬೇರ್ಪಡಿಸಿ ಯತ್ನ ಮಾಡಿದ್ರು ಮತ್ತು ಎಲ್ಲ ಕಚೇರಿಗಳನ್ನು ಕೂಡ ಸಿರಸಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ ವಿಶ್ವೇಶ್ವರ ಹೆಗಡೆ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಿರುವಂತದ್ದು. ಒಟ್ಟಾರೆ ಅಲ್ಲಿ ಏನಾದ್ರು ಜಾತಿ ಅಸ್ಮಿತೆ ಪ್ರಯೋಗ ಆಗಿ ಅನಂತಕುಮಾರ್ ಹೆಗಡೆ ಬೆಂಬಲಿಗರು ನೋಟಾ ಮತಗಳನ್ನ ಹಾಕಿ ಅಥವಾ ವಿಶ್ವೇಶ್ವರ ಹೆಗಡೆ ವಿರುದ್ಧ ಮತಗಳನ್ನ ಹಾಕಿದ್ರೆ ಅಲ್ಲಿ ಬಿಜೆಪಿಯ ಭದ್ರಕೋಟೆ ಛಿದ್ರ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಒಂದು ಹೇಳಿಕೆಯನ್ನು ಕೊಡಿಸ್ಬೇಕಂತೇಳಿ ಸತಾಯಗತಾಯ ಪ್ರಯತ್ನ ಮಾಡ್ತಿರೋ ಖುದ್ದು ವರಿಷ್ಠರು ಕೂಡ ಕರೆ ಮಾಡಿದ್ರು ಕೂಡ ಅವರು ನಾಟ್ ರೀಚಬಲ್ ಆಗಿರುವಂತದ್ದು, ಸಂಪರ್ಕ ಕೂಡ ಸಿಗ್ತಿಲ್ಲ. ಹಾಗಾಗಿ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತ ಅನಂತ ಕೋಪ ಎತ್ತ ಕಡೆ ಅನ್ನೋದು ಕೂಡ ಇನ್ನೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತ ಅನಂತಕುಮಾರ್ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರ ಅಥವಾ ತಟಸ್ಥವಾಗಿರ್ತಾರ, ಆ ಮುಖಾಂತರ ಎಲ್ಲೊಂದ್ ಕಡೆ ತಮ್ಮ ಬೆಂಬಲಿಗರಿಗೆ ನೋಟ ಮತ ಹಾಕುವಂತ ಸೂಚನೆ ಕೊಡ್ತಾರ ಅಥವಾ ವಿಶ್ವೇಶ್ವರ ಹೆಗಡೆ ಅವ್ರನ್ನ ಸೋಲಿಸಲಿಕ್ಕೆ ಪಣ ತೊಟ್ಟಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ರಹಸ್ಯ ಆಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ. ಉತ್ತರ ಕನ್ನಡ ಬಿಜೆಪಿಯ ಭದ್ರಕೋಟೆ ಇದನ್ನು ಉಳಿಸ್ಕೊಳ್ಬೇಕು ಅಂದ್ರೆ
ಅನಂತಕುಮಾರ್ ಹೆಗಡೆ ಅವರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ರೋಲು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅವರನ್ನು ಯಾವ ರೀತಿಯಾಗಿ ಇನ್ನೂ ಸಾಕಷ್ಟು ದಿನ ಇರುವಂತ ಹಿನ್ನೆಲೆಯಲ್ಲಿ ಮನವೊಲಿಸಿ ಪ್ರಚಾರಕ್ಕೆ ಕರ್ಕೊಂಡ್ಬರ್ತಾರೆ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಾ ಮುಂದಿನ ಸುದ್ದಿ ಹೋದಾದ್ರೆ, ಕಾಂಗ್ರೆಸ್ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್. ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತ ಹೇಳುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ದೇಶದ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಅಂತ ಮಾತನಾಡಿದ್ರು ಯತ್ನಾಳ್ ಅವರು. ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಕೆಫೆ ಸ್ಫೋಟದಲ್ಲಿ ಬಿಜೆಪಿ ಕಾರ್ಯಕರ್ತನ ವಿಚಾರಣೆಗೆ ಕಿಡಿಕಾರೋದ್ರ ಜೊತೆಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಬಗ್ಗೆ ಪೋಸ್ಟ್ ಹಾಕಿದ್ದಂತ ಸಚಿವರ ಮೇಲೆ ಯತ್ನಾಳ್ ಕಿಡಿಕಾರದ್ರು. ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳುವ ಮುಖಾಂತರ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ಮತಾಂಧತೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತ ಯತ್ನಾಳ್ ಪಾಕಿಗೆ ಹೋಗ್ಲಿ, ಹುಚ್ಚ ಶಾಸಕ, ಹುಚ್ಚು ಹಿಡಿದಿರುವಂತ ಶಾಸಕ, ಮನೆ ಒಡೆಯುವಂತ ನಾಯಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿಯವರ ಸಾಧನೆ, ಕಾಂಗ್ರೆಸ್ ಸಾಧನೆ ಚರ್ಚೆ ಮಾಡೋಣ, ಚರ್ಚೆಗೆ ಬನ್ನಿ ಯತ್ನಾಳ್ ಅಂತ ದಿನೇಶ್ ಗುಂಡೂರಾವ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. ಮನೆಗೆ ಪಾಕಿಸ್ತಾನ ಅರ್ಧವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಯತ್ನಾಳ್ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಕೂಡ ಕಿಡಿಕಾರಿದ್ದಾರೆ. ನಾನು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರಬಹುದು, ನನ್ನ ಭಾರತೀಯತೆಯನ್ನ ಯಾರು ಕೂಡ ಪ್ರಶ್ನಿಸುವಂತಿಲ್ಲ ಅಂತ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಯತ್ನಾಳ್ಗೆ. ಯತ್ನಾಳ್ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಕಿಡಿಕಾರಿರುವಂಥದ್ದು. ನಾನು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರಬಹುದು, ಆದರೆ ನನ್ನ ಭಾರತೀಯತೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಂಗಿಲ್ಲ. ಈ ರೀತಿ ಹೇಳಿಕೆ ನೀಡಿದಂಥ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ. ಪ್ರಧಾನಿ ಮೋದಿ ಜೆಪಿ ನಡ್ಡಾಗೆ ಆಗ್ರಹಿಸಿದ್ದಾರೆ. ಟಬುರಾವ್ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ, ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ಜೆಪಿ ನಡ್ಡಾ ಅವರಿಗೂ ಕೂಡ ಆಗ್ರಹಿಸಿರುವಂಥದ್ದು. ಶಾಸಕನ ಹೇಳಿಕೆಯನ್ನ ಖಂಡಿಸ್ತಾ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇನ್ನು ಯತ್ನಾಳ್ ವಿವಾದಿತ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ದೂರು ದಾಖಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಗಾಂಧಿನಗರದ ಕಾಂಗ್ರೆಸ್ ಮುಖಂಡರಿಂದ ದೂರನ್ನ ಕೊಡಲಾಗಿರುವಂಥದ್ದು. ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸಿ ಈ ಒಂದು ದೂರನ್ನ ಕೊಡಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಲಾಗಿರುವಂಥದ್ದು. ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರನ್ನ ಕೊಡಲಾಗಿರುವಂಥದ್ದು. ಬಿಕಾಸ್ ದಿನೇಶ್ ಗುಂಡೂರಾವ್ ಅವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥವರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರೊಂದಿಗೂ ಕೂಡ ಬಾಳ್ತಾ ಇದ್ದಾರೆ. ಅಂಥವರ ವಿರುದ್ಧ ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆಲ್ಲ ನೋವಾಗಿದೆ. ಏನಪ್ಪ ಇಷ್ಟೆಲ್ಲ ಅವರು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದ್ರು. ನಮ್ಮ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳಿದೆ, ಎಷ್ಟೋ ಗೌರ್ಮೆಂಟ್ ಇಂದಾನು ಅವರು ಅದಕ್ಕೆ ಅನುದಾನಗಳನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಆರ್ ಗುಂಡೂರಾವ್ ಫೌಂಡೇಶನ್ ಅಂತ ಅದಕ್ಕೆ ಚೇರ್ಮನ್ ನಮ್ಮ ತಬು ಮೇಡಮ್ ಅವರು ಬಹಳಷ್ಟು ದುಡ್ಡುಗಳನ್ನ ಆ ಫೌಂಡೇಶನ್ ಇಂದಾನೇ ಕೊಟ್ಟಿದ್ದಾರೆ. ಆ ರೀತಿ ಇರುವಾಗ ಅವ್ರಿಗೆ ಯಾವ ಭೇದ ಭಾವನೆ ಇಲ್ಲ, ಸೆಕ್ಯುಲರ್ ಆಗಿದ್ದಾರೆ ಅವರು. ಆ ರೀತಿ ಇರುವಾಗ ಅವ್ರ ಮೇಲೆ ಈ ರೀತಿಯಾದಂತ ಆಪಾದನೆಗಳು ಓದ್ತಿದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ? ನಮ್ಮ ಸಂವಿಧಾನದಲ್ಲಿ, ನಮ್ಮ ಇರ್ತಕ್ಕಂಥ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಈ ರೀತಿಯಾದಂತ ಬೇರ್ಪಡಿಸಿ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇದು ಅವ್ರ ಪಕ್ಷದವರೇ ಉತ್ತರ ಕೊಡಬೇಕು ಇದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.